ನಮಸ್ಕಾರ ಸ್ನೇಹಿತರೆ. ನಾವು ಈ ಒಂದು ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಉನ್ನತ ಶಿಕ್ಷಣ ಸಚಿವರು ಮಾತನಾಡಿದ್ದಾರೆ. ಅದರೆಲ್ಲದರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ವಿಡಿಯೋಗಳನ್ನು ಮಾಡಿದ್ದೆ. ಅಲ್ಲಿ ಕೆಲವರು ಫೇಕ್ ನ್ಯೂಸ್ ಅಂತೇಳಿ ಮಾತಾಡಿದ್ರಿ. ಸೊ ಇದೀಗ ಅದೇನೇ ಆಗಿರಲಿ, ಬಟ್ ಕೆಲವರಿಗೆ ಏನಾಗಿರುತ್ತೆ ಅಂಥ ಕಮೆಂಟ್ಗಳನ್ನು ಓದೋದ್ರಿಂದ ಡಿಮೋಟಿವೇಟ್ ಆಗ್ತಾರೆ. ಸೊ ಆ ಕಾರಣದಿಂದಾಗಿ ಈಗ ಸ್ವತಃ ಮಾನ್ಯ ಉನ್ನತ ಶಿಕ್ಷಣ ಸಚಿವರೇ ಈಗ ನೇಮಕಾತಿಯ ಕುರಿತು ಮಾತನಾಡಿದ್ದಾರೆ. ಅದೇನಂತ ಒಮ್ಮೆ ಕೇಳ್ಕೊಂಡು ಬನ್ನಿ, ಆನಂತರ ನಾವು ಮತ್ತೆ ಮಾತಾಡ್ತಾ ಹೋಗೋಣ. I'd like to announce that the state of Karnataka is going to start shortly the recruitment process for filling up 186 posts in the colleges, in the government engineering colleges, about 941 posts in the government polytechnics, and in the collegiate education we are going to fill up about 826, and in UVC we are going to fill up about 47 posts. Totally 2000 posts are going to be filled up shortly, and the notification is going to come out. So whoever is probably interested wants to pursue their career as a faculty, as a teaching as a profession, probably you can look into this option right before you. I'd like to announce that the state of Karnataka is going to start shortly the recruitment process for filling up 186 posts in the colleges, in the government engineering colleges, about 941 posts in the government polytechnics, and in the collegiate education we are going to fill up about 826, and in UVC we are going to fill up about 47 posts. Totally 2000 posts are going to be filled up shortly, and the notification is going to come out. So whoever is probably interested wants to pursue their career as a faculty, as a teaching as a profession, probably you can look into this option right before you. ಕೇಳಿಸ್ಕೊಂಡ್ರಲ್ವಾ? ಈಗ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯನ್ನು ಆದಷ್ಟು ಬೇಗನೆ, ಅಂದರೆ ಶೀಘ್ರವಾಗಿ ಒಂದು ನೇಮಕಾತಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ನಮಗೆ ಸಿಕ್ಕಿರ್ತಕ್ಕಂಥ ಅಂಕಿಅಂಶಗಳು ಏನಿದ್ದವು, ಅಂದರೆ ಡಿಗ್ರಿ ಕಾಲೇಜುಗಳಾಗಿರ್ಬೋದು, ಪಾಲಿಟೆಕ್ನಿಕ್ ಆಗಿರ್ಬೋದು, ಮತ್ತು ವಿಶ್ವವಿದ್ಯಾಲಯ ಆಗಿರ್ಬೋದು, ಅಲ್ಲೆಲ್ಲ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಸರು ಇದೀಗ ಹೇಳ್ತಕ್ಕಂಥದ್ದು. ಹಾಗಾಗಿ ಏನೇ ಇರಲಿ, ಅದು ಸಹಾಯಕ ಪ್ರಾಧ್ಯಾಪಕರು ಅಂದರೆ ಈಗ ಬಹುತೇಕ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಹಾಯಕ ಪ್ರಾಧ್ಯಾಪಕರು ಅಂದ ತಕ್ಷಣ ಸಿಗ್ತಕ್ಕಂಥದ್ದು ಏನಂದರೆ ಡಿಗ್ರಿ ಕಾಲೇಜುಗಳಲ್ಲಿ ಏನು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿವೆ ಅಲ್ಲಿ ಬರೆಯುವಂಥವ್ರ ಸಂಖ್ಯೆ ಹೆಚ್ಚಾಗುತ್ತೆ, ಅಂದರೆ ಎಕ್ಸಾಮ್ ಬರೆಯುವವರಂಥ ಒಂದು ಸಂಖ್ಯೆ ಹೆಚ್ಚಾಗುತ್ತೆ. ಆ ಕಾರಣದಿಂದಾಗಿ ಇಲ್ಲಿ ಕನ್ನಡ, ಇಂಗ್ಲೀಷು, ಹಿಸ್ಟ್ರಿ, ಎಕನಾಮಿಕ್ಸು ಇಂಥ ಮೇಜರ್ ಸಬ್ಜೆಕ್ಟ್ ಜೊತೆ ಉಳಿದಂಥ ಎಲ್ಲ ಸಬ್ಜೆಕ್ಟ್ಗಳಲ್ಲಿಯೂ ಕೂಡ ಕೆಲವೊಂದಿಷ್ಟು ಪೋಸ್ಟ್ಗಳಿವೆ. ನಿಮ್ಮ ಸಬ್ಜೆಕ್ಟ್ ಏನಿದೆ, ಸಿಲೆಬಸ್ ಏನಿದೆ, ಅದನ್ನು KA ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಸಿಲೆಬಸ್ ಪ್ರಕಾರ ನೀವು ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ತಯಾರಿಯನ್ನು ನಡೆಸುವುದು ಸೂಕ್ತ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.